ಮಕ್ಕಳವ ಏನವ ಇದು? ಊರ್ ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಈ ಕ್ಲಿನಿಕ್ ತೆಗ್ನಲ್ಲ, ತೆಪ್ಪಾಯ್ತಾ? ಪಾರು ಕನ್ಸಿಗೆ ಜೊತೆಯಾಗಿ ನಿಲ್ಬೇಕು ಅನ್ಕೊಂಡಿದ್ನಲ್ಲ, ಅದು ತೆಪ್ಪಾಯ್ತಾ? ಯಾವ ತೆಪ್ಪಾಯ್ತು? ಏನವ ಹೆಜ್ಜೆಗೂ ಈಗ ನಂಗೆ ಪರೀಕ್ಷೆ ಮಾಡ್ತಿದ್ಯಲ್ಲ. ಚಿಕ್ಕ ವಯಸ್ಸಿಂದ ನಂಗೆ ಬುದ್ಧಿ ಬಂದಾಗಿಂದ ನಿನ್ನ ನಂಬಿಟ್ಟು ನಂಗೇನೋ ಗೊತ್ತಿಲ್ವ. ನಿನ್ನನ್ನೇ ನಂಬ್ಕೊಂಡ್ಬಂದೀನು, ನಿನ್ನನ್ನೇ ನಂಬ್ಕೊಂಡು ಆರಾಧಿಸ್ಕೊಂಡ್ಬಂದೀನು. ನೀನು ಏನು ಮಾಡ್ತೀಯ ನಂಗೆ ಗೊತ್ತಿಲ್ಲ. ನೀ ಯಾವ ರೂಪದಾಗ ಬರ್ತೀಯ, ಯಾವ ಪವಾಡ ಮಾಡ್ತೀಯ ನಂಗೆ ಗೊತ್ತಿಲ್ಲ. ಆದರೆ ಇವತ್ತಿ ಕ್ಲಿನಿಕ್ ಉಳಿಬೇಕು. ಇದಕ್ಕೆ ಬೀಗ ಜಡಿಬಾರ್ದವ, ಬೀಗ ಜಡಿಬಾರ್ದು. ಹೋಗಮ್ಮ, ಬೀಗ ಹಾಕು. ಈ ನಿನ್ನ ಮಗಿ ನಿನ್ನೆ ನಂಬ್ಕೊಂಡೈತೆ. ಕೈ ಬಿಡ್ಬೇಡವ, ಕಾಪಾಡು ಕಾಪಾಡು. ಅಯ್ಯೋ ಅಯ್ಯೋ, ನನಗೆ ಈ ದೃಶ್ಯನೇ ನೋಡೋಕ್ಕಾಗ್ತಿಲ್ವಲ್ಲೋ ಛತ್ರಿ. ದಣಿ ಓಸಿ ಸಮಾಧಾನ ಮಾಡ್ಕೊಳ್ಳಿ. ಕಾನೂನು ಮುಂದೆ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಂಗೆ ಅಂತ ನೀವೇ ಹೇಳ್ತಿರ್ಲಿಲ್ವಾ? ನಮ್ಮ ಕೈನಾಗ ಏನೂ ಇಲ್ಲ. ಎಂಥ ಪಾಪಿಗಳಿವರು, ತಾನೇ ಎಲ್ಲ ಮಾಡಿಸಿ ಇವಾಗ ಜನದ ಮುಂದೆ ನಾಟಕ ಬೇರೆ. ಅದಕ್ಕೆ ಕ್ಲಿನಿಕ್ ಮುಚ್ಚೋದಕ್ಕೆ ನಾನೇ ಕಾರಣ ಆಗ್ಬಿಟ್ನಲ್ಲ. ನಿಲ್ಸೆ. ಡಿಸಿ ಮೇಡಮ್, ಅದಕ್ಕೆ ಇವಳೆ ನನ್ನ ಫ್ರೆಂಡ್ ಸೌಮ್ಯ ಅಂತ. ನಮಸ್ಕಾರ ಅದಕ್ಕೆ. ನಮಸ್ತೆ ಮೇಡಮ್. ಏನ್ ನಡೀತಾ ಇದೆ ಇಲ್ಲಿ? ಕ್ಲಿನಿಕ್ ಅಲ್ಲಿ ರಾಂಗ್ ಟ್ರೀಟ್ಮೆಂಟ್ ಆಗ್ತಿದೆ ಅಂತ ಊರ್ ಜನರಲ್ಲ ಭಯ ಆಗ್ತಿದೆ ಅಂತ ನಮಗೆ ಕಂಪ್ಲೇಂಟ್ ಮಾಡಿದ್ರು. ಅದಕ್ಕೆ ಕ್ಲಿನಿಕ್ ನ ಸೀಸ್ ಮಾಡಕ್ ಬಂದಿದ್ದೀವಿ ಮೇಡಮ್. ನನ್ನ ಕೆಲ್ಸನ ನನಗ್ ಕೊಡೋದಕ್ಕೆ ನಾನು ಅವ್ರಿಗೆ ಸೆರ್ಗ ಹಾಚ್ಬೇಕಂತೆ ಅಣ್ಣ. ಯಾವುದೇ ಕಾರಣಕ್ಕೂ ಈ ಕ್ಲಿನಿಕ್ ಸೀಸ್ ಆಗ್ಬಾರ್ದು. ಇದು ನಾನ್ ಕೊಡ್ತಾ ಇರೋ ಆರ್ಡರ್. ನೀನು ಡಿಸಿ ಆಗಿದೆಯಾ? ಹೌದು ರತ್ನ, ನಾನು ಇವತ್ತು ಈ ಕೆಲಸದಲ್ಲಿರೋದಕ್ಕೆ ಈ ಮನೆನೇ ಕಾರಣ. ಅವ್ರು ಶಿವಣ್ಣ ನನ್ನ ಜೊತೆ ಮಾತಾಡಿ ನನ್ನ ಜೊತೆ ನಿಂತಿಲ್ಲ ಅಂದಿದ್ರೆ ನಾನು ಇವತ್ತು ಈ ಪೊಸಿಷನ್ಗೆ ಬರೋದಕ್ಕೆ ಆಗ್ತಿರ್ಲಿಲ್ಲ. ನಿಮ್ಮ ಹತ್ರ ಮಾತಾಡ್ತೀನಿ. ಇನ್ಸ್ಪೆಕ್ಟರ್, ಇನ್ನೂ ಏನು ನೋಡ್ತಿದ್ದೀರಾ? ನಿಮ್ಮ ಕೆಲಸ ಮುಗೀತು, ಹೊರಡಿ. ಅಲ್ಲ ಮೇಡಮ್, ಜನ ತೊಂದರೆ ಆಗ್ತಿದ್ದಾರೆ ಅಂತ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ, ಅದಕ್ಕೆ ನಾವು ಬಂದಿದ್ದು. ಶಟ್ ಅಪ್. ಈ ಮನೆಯವ್ರ ಬಗ್ಗೆ, ಈ ಮನೆ ಬಗ್ಗೆ ನಿನ್ಗಿಂತ ನನಗೆ ಚೆನ್ನಾಗಿ ಗೊತ್ತು. ಯಾವ ಆಧಾರ ಇದೆ ಅಂತ ಬೀಗ ಹಾಕ್ತಿದ್ದೀರಾ? ಇಲ್ಲ ಮೇಡಮ್. ಯಾರಾದ್ರೂ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಇಲ್ಲ ಮೇಡಮ್. ಪ್ರಾಣಹಾನಿ? ಸೀಸ್ ಮಾಡಬೇಕು ಅನ್ನೋದಕ್ಕೆ ಸ್ಟ್ರಾಂಗ್ ಎವಿಡೆನ್ಸ್ ಏನಿದೆ? ಏನೂ ಇಲ್ಲ ಮೇಡಮ್. ಹಾಗಿದ್ಮೇಲೆ ಯಾವ ಅಧಿಕಾರ ಇದೆ ಅಂತ ಬಂದು ಸೀಸ್ ಮಾಡ್ತಾ ಇದ್ದೀರಾ? ಯಾರೋ ಒಬ್ಬ ಹೇಳ್ದ, ಅದನ್ನೇ ಊರ್ ಜನ ಮಾತಾಡ್ಕೊಂಡ್ರು.
ಆ ವಿಷಯ ನಿಮ್ಮ ಕಿವಿಗೆ ಬಿದ್ದು ಅದೇ ಸತ್ಯ ಅಂತ ತಿಳ್ಕೊಬೇಕಾ? ಅದನ್ನ ತಿಳ್ಕೊಂಡು ಏಕಾಏಕಿ ಬಂದು ಸೀಸ್ ಮಾಡ್ತಿದ್ದೀರಲ್ಲ. ನಾನು ನಿಮ್ಮ ಕೆಲಸದ ಬಗ್ಗೆ ಎನ್ಕ್ವೈರಿ ಹಾಕಬೇಕಾಗುತ್ತೆ. ಹುಷಾರ್. ಇವತ್ತು ಆಸ್ಪತ್ರೆ ಅಂದರೆ ಜನ ಯಾಕೆ ಬೆಚ್ಚ ಬೀಳ್ತಾರೆ? ಬಿಲ್ ಕಟ್ಟೋಕ್ಕಾಗಲ್ಲ ಅನ್ನೋ ಒಂದೇ ಕಾರಣಕ್ಕೆ. ಅಂಥದ್ರಲ್ಲಿ ಈ ಹಳ್ಳಿಗೆ ಅಂತ ಯಾವ ಆಸ್ಪತ್ರೆನೂ ಇಲ್ಲದೆ ಇರೋ ಟೈಮಲ್ಲಿ ಹಳ್ಳಿ ಜನಕ್ಕೆ ಸ್ವಂತ ಖರ್ಚಲ್ಲಿ ಟ್ರೀಟ್ಮೆಂಟ್ ಕೊಡ್ತಿರೋ ಈ ಫ್ಯಾಮಿಲಿ ಮೇಲೆ ನಿಮ್ಮ ದರ್ಪನಾ? ನಾನಿದನ್ನು ಸಹಿಸಲ್ಲ. ಶಿವಣ್ಣ, ಪಾರ್ವತಿ ಅತ್ಗೆ ಎಂಥವ್ರು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾಚಿಕೆ ಆಗಬೇಕು ನಿಮಗೆಲ್ಲ. ಜನಸೇವೆನ ಗುರಿಯಾಗಿಸ್ಕೊಂಡಿರೋ ಕುಟುಂಬ ಇದು. ಶಿವಣ್ಣ ತಂದಿರೋ ಮಡಿಲಿ ಯೋಜನೆನ ನಾನು ಎಲ್ಲ ಶಾಲಾ ಕಾಲೇಜಲ್ಲೂ ತಂದಿದ್ದೀನಿ. ಎಷ್ಟೋ ಹೆಣ್ಮಕ್ಳು ಅದರಿಂದ ಉಪಯೋಗ ಪಡ್ಕೊಂಡಿದ್ದಾರೆ. ಹಣ ಮಾಡೋದೇ ಇವ್ರ ಉದ್ದೇಶ ಆಗಿದ್ರೆ ಇವ್ರು ಈ ಸೇವೆಗೆ ಬರ್ತಿರ್ಲಿಲ್ಲ. ನೆನ್ಪಿರ್ಲಿ. ಮೇಡಮ್, ಈ ಊರಲ್ಲಿ ಇದ್ದವ್ರಿಗೆ ಇವ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾರು ತಾನೇ ಹಣದ ಆಸೆ ಇಲ್ಲದೆ ಇದೆಲ್ಲ ಮಾಡ್ತಾರೆ? ಅಯ್ಯೋ, ಏನಾಯ್ತ್ರಿ? ಪಾಪ ಆಟಾಡ್ದ ಕೂತು ಬಿಟ್ಟಿದ್ದಾರೆ. ಅಯ್ಯೋ ಚಿನ್ನು, ಕಣ್ ತೆಗಿ ಚಿನ್ನು, ಇಲ್ಲಿ ನೋಡಿ ಚಿನ್ನು. ಅಯ್ಯೋ ರೀ, ಏನಾಯ್ತು ರೀ? ಇದೆ ಚಿನ್ನು, ಕಣ್ ಬಿಡಿ ಚಿನ್ನು. ಮಗುನ್ ಕೊಡಿ. ಇಲ್ಲ, ನಾನು ನನ್ನ ಮಗು ಕೊಡೋದಿಲ್ಲ. ಮೇಡಮ್ ಪ್ಲೀಸ್, ಈ ಮಗು ಜೀವ ಕಾಪಾಡೋ ಜವಾಬ್ದಾರಿ ನಂದು. ನನ್ನ ಜವಾಬ್ದಾರಿ ಮಾತ್ರ ಅಲ್ಲ, ನನ್ನ ಕರ್ತವ್ಯ ಕೂಡ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಪ್ಲೀಸ್. ಜಾಗ ಬಿಡಿ. ಬ ಬೇಗ ಬಾ. ನಿಧಾನಕ್ಕಾಗು. ಮಾವ, ಆ ಟ್ರೇ ಈ ಕಡೆ ಇಡಿ. ಓಕೆನಾ? ಆರಾಮಿದ್ಯಾ? ಏಯ್, ಏನಲ್ಲ ನೀನು ಪಂಚಾಯತಿ ಪರ್ಮಿಸಿ ಅನ್ಲ ಪಾಲಿಡಲ್ ಕುಡಿಯಕ್ಕೆ. ಏಯ್, ಬಾ. ಕಟ್ಟಿ ಜೀವ ಕಣ ನೀನು. ಆಮೇಲೆ ಹಂಗೆಲ್ಲ ಮಾಡಬಾರ್ದು, ಆಯ್ತಾ? ಹಾ, ಬಾ. ಅಯ್ಯೋ ಡಾಕ್ಟ್ರೆ, ಅಯ್ಯೋ ಏನ್ ಮಾಡ್ಕೊಂಡ್ಬಿಟ್ಟಿ ಕಂದ? ಒಂದ್ ನಿಮಿಷ ಮಗುನ ಹಿಡ್ಕೊಳ್ಳಿ. ಮೇಡಮ್, ಮೇಡಮ್ ಕ್ಷಮಿಸ್ಬಿಡಿ ಮೇಡಮ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಊರವ್ರ ಮಾತು ಕೇಳ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನ ಮಗುನ ಉಳಿಸ್ಕೋಬೇಕಂತ ದೊಡ್ಡ ಆಸ್ಪತ್ರೆಗೆ ಹೋಗಿದ್ರು ಕೂಡ ಮಧ್ಯದಲ್ಲೇ ನನ್ನ ಮಗು ಪ್ರಾಣ ಹೋಗ್ಬಿಡ್ತಿತ್ತು.